ಇವತ್ತು ನಾನು ಹೊಸ್ದಾಗಿ ಚಿಕನ್ ರೆಸಿಪಿ ಟ್ರೈ ಮಾಡೋಣ ಅಂತ ಚಿಕನ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ತೊಗೊಂಬಂದೆ. 1/2 kg ಚಿಕನ್ ತೊಗೊಬಂದಿದ್ದೀನಿ. ಮತ್ತು ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ಮು, ಲೆಮನ್ನು, ಪೆಪ್ಪರ್ ಪೌಡರು ಎಷ್ಟು ಬೇಕಿತ್ತು. ಇನ್ನು ಮಿಕ್ಕಿದ ಐಟಮ್ ಎಲ್ಲ ಮನೇಲೇ ಇತ್ತು. ಇಷ್ಟು ಐಟಮ್ ಬೇಕಿತ್ತು, ಅದಕ್ಕೆ ತೊಗೊಬಂದೆ. ಇವಾಗ ನೋಡಿ, ನಾನು ಫಟಾಫಟ್ ಅಂತ 5 ಮಿನಿಟ್ಸಲ್ಲಿ ರೆಡಿ ಮಾಡಿಬಿಡ್ತೀನಿ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿ ಬಂದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಯಾರೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿದ್ರೆ ಒಂದು ಸರಿ ಟ್ರೈ ಮಾಡಿ. ಯಾಕಂದರೆ ನಾನು ಇವತ್ತು ಆ್ಯಕ್ಚುಲಿ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಹಸ್ಬೆಂಡು ಡೈಲಿ ಕಬಾಬ್ ಮಾಡೋದು ಇದ್ದೇ ಇದೆ, ಏನಾದರೂ ಡಿಫ್ರೆಂಟಾಗಿ ಚಿಕನಲ್ಲಿ ಟ್ರೈ ಮಾಡು ಅಂದರು. ಅದಕ್ಕೆ ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡಿ ಫಸ್ಟ್ನೇ ಪ್ರಯೋಗ ನಮ್ಮ ಹಸ್ಬೆಂಡ್ ಮೇಲೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಏನೂ ಆಗದೆ ಇರಲಿ ನಮ್ಮ ಹಸ್ಬೆಂಡಿಗೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಟ್ರೈ ಮಾಡಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ನೋಡೋಣ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ನಾನು ಬೆಳ್ಳುಳ್ಳಿ, ಶುಂಠಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನನಗೆ ಜಾಸ್ತಿನೇ ಬೇಕು, ಯಾಕಂದರೆ ನಾನು ಸ್ಪೈಸಿ ಲವರ್. ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬರೀ 3 ಐಟಮ್ಸ್ ಹಾಕ್ಕೊಂಡಿರೋದು. ಇದನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಈ ಗ್ರೈಂಡ್ ಮಾಡಾಗಿದೆ. ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಇದನ್ನು ಈ ಥರ ತೊಳೆದಿಟ್ಕೊಂಡಿರೋ ಚಿಕನ್ಗೆ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಪೇಸ್ಟ್ನ ಇಟ್ಕೊಳ್ಳಿ. ಇದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಾನು. ಕಾರ್ನ್ಫ್ಲವರು, ಯೆಲ್ಲೋ ಪೌಡರು ಮತ್ತು ಲೆಮನ್ ಜ್ಯೂಸು, ನಿಂಬೆ ರಸ ಮತ್ತು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಮ್ಯಾಗ್ನೆಟ್ ಆಗೋಕ್ಕೆ ಬಿಡೋಣ. ಇದು ಕ್ಯಾಪ್ಸಿಕಮು, ಆನಿಯನ್ನು ಮತ್ತು ಇದು ಬೆಳ್ಳುಳ್ಳಿನ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಚ್ಚಿಟ್ಕೊಬೇಕು. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಇದು ಬಾಣಲಿ ಯಾಕೆ ಈ ಥರ ಆಗಿದೆ ಅಂದರೆ, ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಅಂತಲೇ ಬಾಣಲಿ ಇಟ್ಟಿರೋದು. ಅದಕ್ಕೆ ಈ ಥರ ಆಗಿಬಿಟ್ಟಿದೆ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಈ ಎಣ್ಣೆ ಯಾಕೆ ಈ ಥರ ಆಗಿದೆ ಅಂದರೆ, ಇದರಲ್ಲಿ ಕಬಾಬ್ ಮಾಡಿದೆ, ಅದೇ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ವೇಸ್ಟ್ ಮಾಡೋದು ಅಲ್ವಾ? ಎಣ್ಣೆ ರೇಟ್ ಎಷ್ಟು, ಅದಕ್ಕೆ ನಾನು ಆಯಿಲ್ನ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇದೇ ಎಣ್ಣೆನ ಯೂಸ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದ್ಮೇಲೆ ಅದನ್ನು ಹಾಕ್ಕೊಳ್ಳೋಣ ಎಣ್ಣೆಗೆ. ಅದೆಲ್ಲ ಕರ್ಬೇವಿನ ಸೊಪ್ಪು ಆ್ಯಕ್ಚುಲಿ ಅದು. ಆಮೇಲೆ ಏನೋ ಎಣ್ಣೆ ಒಳಗಡೆ ಬಿದ್ದೈತೆ ಅಂತ ಅಂದ್ಕೋಬೇಡಿ, ಅದು ಕರ್ಬೇವಿನ ಸೊಪ್ಪು ಅಷ್ಟೆ. ಎಣ್ಣೆಗೆ ಹಾಕಿದ್ದೀನಿ, ಫ್ರೈ ಆಗಲಿ. ಇವಾಗ ಎಣ್ಣೆಗೆ ಹಾಕಿದ್ದೀನಿ, ಡೀಪ್ ಫ್ರೈ ಆಗಲಿ. ಫ್ರೈ ಆಗ್ತಾ ಇದೆ. ಆ ಬೆಳ್ಳುಳ್ಳಿ ಬೇರೆ ಜಾಸ್ತಿ ಹಾಕಿದ್ನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ. ಆ ಘಮ ಹಂಗೆ ತಿನ್ನೋಣ ಇದೆ. ನಾನು ನೋಡಿ ಆವಾಗಲೇ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೂ ಪ್ರೊಸೀಜರ್ ಇದೆ. ಇದು ತಡೆಯೋಕ್ಕಾಗಲಿಲ್ಲ, ಸ್ಮೆಲ್ಗೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಟೇಸ್ಟು. ಈಗಲೇ ಇನ್ನೂ ಫಿನಿಶ್ ಆಗಿಬಿಟ್ರಂತೂ ನನಗೆ ಈಗಲೇ ನೆನೆಸ್ಕೊಳ್ಳೋಕ್ಕೆ ಬಾಯಲ್ಲಿ ನೀರು ಬರ್ತಾಯಿತ್ತು, ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಒಂದು ಬಾಯಿಗೆ ಹಾಕ್ಕೊಬಿಟ್ಟೆ. ಇನ್ನೂ ಪ್ರೊಸೀಜರ್ ಇದೆ, ತೋರಿಸ್ತೀನಿ, ವೆಯ್ಟ್ ಮಾಡಿ, ಕಂಟಿನ್ಯೂ ಮಾಡಿ. ನೋಡಿ, ಆಯಿಲ್ನ ಕಾಯಕ್ಕೆ ಇಟ್ಟಿದ್ದೀನಿ. ಆವಾಗಲೇ ಡೀಪ್ ಫ್ರೈ ಮಾಡ್ಕೊಂಡಿದ್ನಲ್ಲ, ಆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನೆಕ್ಸ್ಟು ಆನಿಯನ್ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಳ್ಳಿ. ನೆಕ್ಸ್ಟು ಕ್ಯಾಪ್ಸಿಕಮ್, ಅದನ್ನು ದಪ್ಪಕ್ಕೆ ಕಟ್ ಮಾಡಿದ್ದೀನಿ, ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇದು ಅದೇ
ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾಯಿದ್ರೆ ಹೆಂಗೆ ಬರ್ತಾಯಿದೆ ಸ್ಮೆಲ್ಲು ಅಂದರೆ ಆಹಾ ಗೋಬಿ ಮಾಡ್ತಾಯಿದ್ದೀನಿ ನೋಡ್ತಾ ಇದೆ, ಆ ಥರ ಸ್ಮೆಲ್ ಬರ್ತಾಯಿದೆ. ನಾನಂತೂ ನಮ್ಮ ಹಸ್ಬೆಂಡ್ ಮೇಲೆ ಪ್ರಯೋಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವ್ರು ಬರೋಷ್ಟರಲ್ಲಿ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ, ಎಲ್ಲ ಖಾಲಿ ಮಾಡಿಬಿಡ್ತೀನಿ ನಾನೇ ಅಂತ ಅನಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ನನ್ನ ನೇಮ್ ಇರೋದು ನೋಡಿ ತೇಜು ಅಂತ. ನಾನು ಯಾವ ಪೌಡರ್ ಯೂಸ್ ಮಾಡಿದ್ರೂ ನನ್ನ ನೇಮ್ ಇರೋದೇಪ್ಪ ಯೂಸ್ ಮಾಡೋದು ನೋಡಿ. ಸ್ವಲ್ಪ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟು ಫ್ರೈ ಮಾಡ್ಕೊಡ್ತೀನಿ. ಈಗ ಲೈಟಾಗಿ ಒಂಚೂರು ನೀರು, ಸ್ವಲ್ಪ ಗ್ರೇವಿ ಟೈಪ್ ಇರಲಿ ಅಂತ. ಈ ಗೋಬಿಗೆ ಸ್ವಲ್ಪ ಇದೇ ಥರನೇ ಅಲ್ವ ಮಾಡ್ಕೊಳ್ಳೋದು, ಅದೇ ಥರ ಇರಲಿ, ಸ್ವಲ್ಪ ಗ್ರೇವಿ ಟೈಪು ಅಂತ ಲೈಟಾಗಿ ಹಾಕ್ಬೇಕು. ಅದಕ್ಕೆ ಈಗ ಕೆಚಪ್, ಟೊಮೊಟೊ ಕೆಚಪ್ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನನಗೆ ತುಂಬ ಇಷ್ಟ ಜಾಸ್ತಿ ಹಾಕಿದ್ರೆ, ಅದಕ್ಕೆ ಜಾಸ್ತಿ ಹಾಕ್ಕೊಂಡೆ. ಇನ್ನೂ ಹಾಕ್ತೀನಿ ಆ್ಯಕ್ಚುಲಿ. ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಬೇಕಂದರೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ಗೆ ಆಲ್ರೆಡಿ ಹಾಕಿದ್ವಲ್ಲ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಅದಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಾಯ್ತು ನೋಡಿ. ನಮ್ಮ ಇದು ರೆಡಿ ಆಗಿದೆ ಗ್ರೇವಿ. ಇದಕ್ಕೆ ಏನು ಮಾಡೋಣ ಅಂದರೆ ಕರಿದಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಈಗ ಒಂದು ಕೈಲಿ ನಮಗೆ ಮಿಕ್ಸ್ ಮಾಡೋಕ್ಕಾಗಲ್ಲ, ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ರೆಡಿ ಆಯಿತು ಚಿಕನ್ನು. ಟೇಸ್ಟ್ ಮಾಡಿ ನೋಡಿದೆ ನಾನು, ತುಂಬ ಸಖತ್ತಾಗಿ ಬಂದಿದೆ. ನೀವೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ.